ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರೋ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾ ಇವತ್ತು ಹೆಸರು ಬೇಳೆ ಉಂಡೆ ಮಾಡ್ತೀನಿ ರೀ. ಆ ಹೆಸರು ಬೇಳೆ ಉಂಡೆ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾ ಒಂದು ಪಾತ್ರೆ ತೊಗೊಂಡಿನಿ ರೀ. ಇದು ಸ್ಟವ್ ಮ್ಯಾಗ ಇಡ್ತೀನಿ ರೀ. ನೀವೇನಾರು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ ಐಕಾನ್ ಒತ್ತಿರಿ, ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ನಾವು ಹಾಕೋ ವಿಡಿಯೋವೆಲ್ಲ ಫಸ್ಟ್ ನಿಮ್ಗೆ ಬರ್ತಾವೆ. ಎಲ್ಲರಿಗಿಂತ ಮೊದಲಾಗಿ ನೀವೇ ನೋಡ್ಬೋದು ರೀ. ನಾನು ಅರ್ಧ kg ಹೆಸರು ಬೇಳೆ ತೊಗೊಂಡಿನಿ. ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ನೀವು ತೊಗೋಬೋದು ರೀ. ಇವು ಚಲೋ ಹೊತ್ತಿಗೆ ಹುರ್ಕೋತೀನಿ ರೀ. ಇವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗ್ತದೆ. ನೀವು ಹೈ ಫ್ಲೇಮಲ್ಲಿ ಇಟ್ಟರೆ ಹೊತ್ತು ಸಾಧ್ಯತೆ ಇರ್ತಾವೆ, ನೀವು ನೋಡಿಕೊಂಡು ಹುರ್ಕೋಬೇಕಾಗ್ತದೆ ರೀ. ಈಗ ಹೆಂಗಿದ್ರು ನಾಗರ ಪಂಚಮಿ ಹಬ್ಬ ಹತ್ರ ಬಂತಲ್ರಿ, ದಿನ ಒಂದೊಂಥರ ವೆರೈಟಿ ಮಾಡಿದ್ರಾಯ್ತು ಅಂತ ನಾನು ಮಾಡಾಕತ್ತೀನಿ ರೀ. ನಿಮ್ಗೆ ಯಾವ ಉಂಡೆಗಳು ಗೊತ್ತಿದ್ರೆ ನೀವು ನಂಗೆ ಹೇಳ್ರಿ, ನಾನು ನಿಮಗೆ ಮಾಡಿ ತೋರಿಸ್ತೀನಿ. ನಾಗರ ಪಂಚಮಿ ಹಬ್ಬಕ್ಕೆ ಎಲ್ಲ ನಮ್ಮನೆ ಉಂಡೆಗಳನ್ನ ಮಾಡಿ ಹಾಕಿದ್ದೀನಿ ರೀ. ನಿಮ್ಗೆ ಯಾವ್ದು ಬೇಕು ನೋಡ್ಕೊಂಡು ನೀವು ಮಾಡ್ಕೋಬೋದು ರೀ. ಈ ಹೆಸರು ಬೇಳೆ ಉಂಡಿನ ಹೆಂಗೆ ಮಾಡ್ತೀನೋ ನಿಮ್ಗೆ ಗೊತ್ತಾಗಬೇಕು ಅನ್ನೋದಾದ್ರೆ ನೀವು ಸ್ಕಿಪ್ ಮಾಡಿದ್ರೆ ಪೂರ್ತಿ ವಿಡಿಯೋ ನೋಡಿರಿ, ನಿಮಗೆ ಗೊತ್ತಾಗ್ತೈತೆ ರೀ. ಈಗ ನೋಡಿರಿ ನಾ ಹುರಿದಿದ್ದೀನಿ ನೋಡಿರಿ, ಕಲರ್ ಹೆಂಗೆ ಚೇಂಜ್ ಆಗ್ಯಾವ, ಬ್ರೌನ್ ಕಲರ್ ಆಗ್ಯಾವ ನೋಡಿರಿ. ಪೂರ ಕೆಂಪೂ ಉರಿಬಾರ್ದು, ಯಾಕಂದ್ರೆ ಹೊತ್ತದಂಗೆ ಆತಾವು, ಅವಾಗ ಉಂಡೆ ಚಲೋ ಆಗಲ್ರಿ. ಈಗ ನೋಡಿರಿ ನಿಮ್ಮ ವಿಡಿಯೋದಾಗ ಗೊತ್ತಾಗ್ತಿರ್ಬೇಕು ನೋಡಿರಿ, ಈ ರೀತಿ ಹುರಿದೀನಿ ರೀ. ನಿಮಗೆ ಹುರಿಯಾಕತ್ತಾಗ ಸ್ಮೆಲ್ ಬರ್ತೈತೆ ರೀ, ಹುರಿದ್ರು ಸ್ಮೆಲ್ ಘಮ 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 ಬರ್ತೈತಿ. ನೀವು ನೋಡಿಕೊಂಡು ಹುರ್ಕೋಬೇಕಾಗ್ತೈತೆ ರೀ. ಈಗ ಹುರಿದವ್ರಿ, ನಾ ಸ್ಟವ್ ಆಫ್ ಮಾಡಿ ತಣ್ಣಗೆ ಹಾಕ್ಬಿಡ್ತೀನಿ ರೀ. ಹುರಿದಿರುವಂಥ ಹೆಸರು ಬೇಳೆನ ತಣ್ಣಗೆ ಹಾಕ್ಬಿಟ್ಟಿನಿ ರೀ. ಈಗ ಹೆಂಗಿದ್ರು ಪಾತ್ರೆ ಬಿಸಿ ಇರ್ತೈತಲ್ಲ, ಅದ್ರ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಇವು ಡ್ರೈ ಫ್ರೂಟ್ಸ್ ಹುರ್ಕೊಳ್ಳೋಣ ರೀ. ಸ್ವಲ್ಪ ಹಾಕೋತೀನಿ ನೋಡ್ರಿ, ಒಂದು ಸ್ಪೂನ್ ಮಾತ್ರ. ಇದು ಸ್ವಲ್ಪ ಬಿಸಿ ಆಗಲ್ರಿ. ಈಗ ನೋಡಿರಿ ನಾ ಒಂದು ಸ್ವಲ್ಪ ಗೋಡಂಬಿ ಸಣ್ಣ ಕಟ್ ಮಾಡ್ಕೊಂಡೇನೆ, ಅವು ಹಾಕೋತೀನಿ ನೋಡಿರಿ. ಸ್ವಲ್ಪ ಬಾದಾಮಿ ಸಣ್ಣ ಕಟ್ ಮಾಡ್ಕೊಂಡೆ, ಅದನ್ನೂ ಹಾಕೋತೀನಿ ನೋಡಿರಿ. ನೀವು ಹಾಗೆ ಆದರೂ ಹಾಕೋಬೋದು, ಫ್ರೈ ಮಾಡಾದ್ರೂ ಹಾಕೋಬೋದು ರೀ. ನಾವು ಸ್ವಲ್ಪ ಫ್ರೈ ಮಾಡಿ ಹಾಕೊಂಡ್ರೆ ಟೇಸ್ಟ್ ಆಗಿರ್ತಾವೆ ಅಂತೇಳಿ ನಾನು ಫ್ರೈ ಮಾಡ್ಕೊತೀನಿ ರೀ. ನೀವು ಒಣ ದ್ರಾಕ್ಷಿ ಏನು ಫ್ರೈ ಮಾಡಿಬಿಡ್ರಿ, ಹಂಗೆ ಹಾಕ್ಕೊಡ್ರಿ. ಈ ಬಾದಾಮಿ ಮತ್ತು ಗೋಡಂಬಿ ಮಾತ್ರ ಫ್ರೈ ಮಾಡ್ಕೊಳ್ರಿ. ಇವೊಂದು ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕ್ರಿ. ನೀವು ಇದ್ರಾಗೆ ಬಿಟ್ಟರೆ ಕೆಂಪು ಆಗ್ತಾವೆ, ತಕ್ಕೊಂಡು ಒಂದು ಬಟ್ಟಲಾಗಿ ಇಟ್ಕೊಳ್ರಿ. ಈಗ ನಾ ಹೆಸರು ಬೇಳೆ ಹುರಿದು ತಣ್ಣಗೆ ಹಾಕ್ಬಿಟ್ಟಿದ್ದೆ ರೀ, ತಣ್ಣಗಾಗ್ಯಾವ. ಈಗ ನಾ ಮಿಲ್ ಐತಲ್ರಿ, ಮಿಲ್ಲಿಗೆ ಹಾಕ್ಕೋತೀನಿ ನೋಡಿರಿ. ನೀವು ಬೇಕಾದ್ರೆ ಮಿಕ್ಸಿಯಲ್ಲಿ ಹಾಕ್ಕೊಂಡು ಮಾಡ್ಕೋಬೋದು ರೀ. ನೋಡ್ರಿ ನಾ ಅರ್ಧ kg ಹೆಸರು ಬೇಳೆ ತೊಗೊಂಡಿದ್ದೆ, ಎಷ್ಟು ಬೇಗನೆ ಆಯ್ತು ನೋಡ್ರಿ. ಮಿಕ್ಸಿಯಲ್ಲಿ ಆದ್ರೆ ಲೇಟ್ ಆಗ್ತಿತ್ತು, ಇದ್ರಾಗಾದ್ರೆ ಎಷ್ಟು ಬೇಗ ಆಗಿಬಿಡುತ್ತೆ ನೋಡ್ರಿ. ನೋಡ್ರಿ ಖಾಲಿ ಆದ್ಮೇಲೆ ಸೌಂಡ್ ಹೆಂಗೆ ಬರ್ತೈತಿ ನೋಡ್ರಿ. ಎಲ್ಲ ಕಾಳು ಖಾಲಿ ಅದು ಕೆಳಗೆ ಹಿಟ್ಟಾಗಿ ರೆಡಿ ಆಗಿರ್ತೈತಿ. ನಾ ಈಗ ತಕ್ಕೋತೀನಿ ನೋಡ್ರಿ. ಬಿಸಿ ಇರ್ತೈತಿ, ನೀವು ನೋಡ್ಕೊಂಡು ತಕ್ಕೋಬೇಕಾಗ್ತೈತಿ ರೀ. ಯಾಕಂದ್ರೆ ನಾ ಸ್ವಲ್ಪ ಹಾಕಿನಲ್ರಿ ಅರ್ಧ kgನೇ, ಹಿಂಗಾಗಿ ಸ್ವಲ್ಪ ಇದೆ ರೀ, ಬೇಗ ಆಯ್ತು ರೀ ಇದು. ನೋಡ್ರಿ ಎಷ್ಟು ಘಮ 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 ಸ್ಮೆಲ್ ಬರ್ತೈತಿ. ನಾವು ಹುರಿದಿರೋದು ಮಸ್ತಾಗಿ ಹುರಿದಿದ್ದೀನಿ, ಹಾಗಾಗಿ ಘಮ ಘಮ ಸ್ಮೆಲ್ ಬರಾಗ್ತೈತಿ ನೋಡ್ರಿ. ನೋಡ್ರಿ ಹಿಟ್ಟಾಗೈತಿ ನೋಡ್ರಿ. ಈಗ ನೋಡ್ರಿ ನಮ್ಮ ಮನೆ ಮಷಿನ್ ಇತ್ತು, ನಾ ಹಿಂಗಾಗಿ ಅರ್ಧ kg ಇದ್ರೂ ನಾನು ಮಷಿನಲ್ಲಿ ಹಾಕೊಂಡು ಹಿಟ್ಟು ಮಾಡ್ಕೊಂಡಿನಿ. ನೀವು ಯಾವುದೇ ಉಂಡೆ ಮಾಡ್ಬೇಕಾದ್ರೆ ಮಿಲ್ಲಿಗೆ ಹೋಗಿ ಹಾಕ್ಸಂಬರ್ರಿ, ಅಂದ್ರೆ ಹಿಟ್ಟು ಸ್ಮೂತಾಗಿ ಬರ್ತೈತಿ, ಉಂಡೆ ಚಲೋ ಬರ್ತಾವೆ. ನಾವು ಮಿಕ್ಸಿಯಲ್ಲಿ ಮಾಡಕ್ಕೆ ಹೋದ್ರೆ ಹಿಟ್ಟು ಸ್ವಲ್ಪ ತರಿ ಆಗಿರ್ತೈತಿ, ಅವಾಗ ಉಂಡೆ ಚಲೋ ಬರೋಂಗಿಲ್ಲ ರೀ. ಹಾಗಾಗಿ ನಾನೀಗ ಮಷಿನಲ್ಲಿ ಹಾಕೊಂಡೇನಿ. ಈ ಹಿಟ್ಟು ರೆಡಿ ಐತಿ, ಒಂದು ಬುಟ್ಟಿಗೆ ಹಾಕೋತೀನಿ ನೋಡ್ರಿ. ನೀವು ಮಿಲ್ಲಿಗೆ ಹೋಗಿ ಮಾಡ್ಕೊಂಬಂದ್ರೆ ಜರಡಿ ಮಾಡ್ಕೊಡ್ರಿ. ನಾ ಇಲ್ಲಿ ಮಷಿನಲ್ಲೇ ಮಾಡ್ಕೊಂಡಿರೋದ್ರಿಂದ ಜರಡಿ ಮಾಡ್ಕೊಂಡಿಲ್ಲ ರೀ, ಹಂಗೆ ಹಾಕೊಳಕತ್ತೀನಿ ರೀ. 2 ಕಪ್ ತೊಗೊಂಡಿನಿ ರೀ ನಾನು ಹೆಸರು ಬೇಳೆ. ಅದ್ರಾಗ 1.5 ಕಪ್ ಬೆಲ್ಲ ತೊಗೊಂಡಿನಿ ನೋಡ್ರಿ. 1.5 ಕಪ್ ಬೆಲ್ಲ ಹಾಕೋತೀನಿ ರೀ. ನೀವು ಯಾವುದೇ ಅಳತಿಗೆ ಯಾವ ಕಪ್ಪಲ್ಲೇ ತೊಗೋತೀರಿ, 2 ತೊಗೊಂಡ್ರೆ 1.5 ತೊಗೊರಿ, ಅಂದ್ರೆ ಸ್ವೀಟ್ ಕರೆಕ್ಟ್ ಆಗುತ್ತೆ. ಇಲ್ಲ ನಿಮ್ಗೆ ಸ್ವೀಟ್ ಜಾಸ್ತಿ ಬೇಕನ್ನೋದಾದ್ರೆ ಸಮ ಹಾಕೋಬೋದು ರೀ. ಭಾಳ ಸ್ವೀಟ್ ಆದ್ರೆ ತಿನ್ನೋಕ್ಕಾಗಲ್ಲ ರೀ, ಹಾಗಾಗಿ ಸ್ವಲ್ಪ ಕಡಿಮೆ ಹಾಕೊಂಡ್ರೆ ಒಳ್ಳೇದು ರೀ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಳ್ಳೋಮ್ರಿ. ನಾಗರ ಪಂಚಮಿ ಹಬ್ಬಕ್ಕೆ ನಾ ಸುಮಾರು ನಮ್ಮನೆ ಉಂಡೆಗಳು ಮಾಡಿ ತೋರಿಸಿದ್ದೀನಿ ರೀ. ನಿಮಗೆ ಯಾವರೇ ಬೇರೆ ಹೊಸ ಗೊತ್ತಿದ್ರೆ ಹೇಳ್ರಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ನಾನು ನಿಮ್ಗೆ ಅದನ್ನು ಮಾಡಿ ತೋರಿಸ್ತೀನಿ ರೀ. ಇದು ಹಿಟ್ಟು ಬೆಲ್ಲ ಎಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಂಡು, ನಾವು ಕೈಲೇ ಸಣ್ಣ ಆಗಲ್ರಿ ಇದು, ಹಾಗಾಗಿ ಮಿಕ್ಸಿಗೆ ಹಾಕೊಂಡು ಮಾಡ್ಕೊಂಡ್ರೆ ಮಸ್ತಾಗಿರ್ತೈತಿ. ನಾನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಬರ್ತೀನಿ ರೀ ಇದು. ಈಗ ನಾನು ಮಿಕ್ಸಿ ಜಾರ್ ತೊಗೊಂಡಿನಿ ರೀ, ಅದಕ್ಕೆ ಹಾಕೋತೀನಿ ನೋಡಿರಿ. ಇದಕ್ಕೆ ಎಷ್ಟು ಹಿಡಿತೈತಿ ನೋಡಿ ಅಷ್ಟೇ ಹಾಕ್ಕೊಂಡು ರುಬ್ಕೋಬೇಕಾಗ್ತೈತೆ ರೀ. ಯಾಕಂದ್ರೆ ಹಿಟ್ಟು ಬೆಲ್ಲ ಎಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಆಗ್ಬೇಕು. ನಾವು ಕೈಲೇ ಕಲಿಸಿದ್ರೆ ಅಷ್ಟು ಚಲೋ ಹೊತ್ತಿಗೆ ಮಿಕ್ಸ್ ಆಗಲ್ಲ, ಹಾಗಾಗಿ ಮಿಕ್ಸಿಯಲ್ಲಿ ಹಾಕಿದ್ರೆ ನೀಟಾಗಿ ಮಿಕ್ಸ್ ಆಗುತ್ತೆ. ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳಕತ್ತೀನಿ ನೋಡಿರಿ. ಅಂದ್ರೆ ಇದು ಬೆಲ್ಲ ಹಿಟ್ಟೆಲ್ಲ ಮಿಕ್ಸ್ ಆಗ್ಬೇಕು ರೀ. ನೋಡಿರಿ ಈ ರೀತಿ ಮಿಕ್ಸ್ ಆಗ್ಬೇಕ್ರಿ. ಇದೇ ರೀತಿ ಮಿಕ್ಕಿದೆಲ್ಲ ಮಾಡ್ಕೋತೀನಿ ರೀ. ಈಗ ನೋಡಿರಿ ನಾ ಬೆಲ್ಲ ಹಾಕಿ ರುಬ್ಕೊಂಬಂದಿನಿ, ಈ ರೀತಿ ಆಗೈತೆ ನೋಡಿರಿ.
ಬೆಲ್ಲ ಹಿಟ್ಟ ಎರಡು ಒಂದು ಗುಡಿತ್ತಂದ್ರೆ ನಿಮ್ಗೆ ಉಂಡೆ ಮಸ್ತಾಗಿ ಬರ್ತಾವ್ರಿ. ಈಗ ನೋಡ್ರಿ ನಾ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಬಂದಿದ್ದೀನಿ. ಹಿಂಗಾಗೈತೆ ನೋಡ್ರಿ. ಈಗ ಇದಕ್ಕೆ ಚಲೋ ಹೊತ್ತನೆ ಮಿಕ್ಸ್ ಮಾಡಿಕೊಂಡು ತುಪ್ಪ ಹಾಕ್ಕೊಳ್ಳೋಮ್ರಿ. ಇದಕ್ಕೆ ಎಷ್ಟು ತುಪ್ಪ ಇಡ್ತೈತೆ ನೋಡ್ಕೊಂಡು ಹಾಕೋಬೇಕಾಗ್ತದೆ ರೀ. ನೀವು ಸ್ವಲ್ಪ ಹಾಕೊಡ್ರೊಮ್ಮೆ ಹಾಕೊಳಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ. ಯಾಕಂದ್ರೆ ನಾವು ಬೆಲ್ಲ ಹಾಕಿರ್ತೀವಿ. ಸಕ್ಕರೆ ಹಾಕಿದ್ರೆ ಜಾಸ್ತಿ ತುಪ್ಪ ಬೇಕಾಗುತ್ತೆ. ಬೆಲ್ಲ ಹಾಕಿ ಮಾಡಾಕತ್ತೀವಲ್ಲ ಅಷ್ಟೊಂದು ತುಪ್ಪ ಬೇಕಾಗಲ್ಲ ರೀ ಇದಕ್ಕೆ. ಈಗೆಲ್ಲ ಸಕ್ಕರೆ ತಿನ್ನೋಕೆ ಇಷ್ಟಪಡಲ್ಲಲ್ರಿ, ಹಾಗಾಗಿ ಬೆಲ್ಲ ಆರೋಗ್ಯಕ್ಕೆ ಒಳ್ಳೇದಂತಾರ ನಾನು ಬೆಲ್ಲ ಹಾಕಿ ಮಾಡಾಕತ್ತೀನಿ ನೋಡ್ರಿ. ನೀವು ನೋಡ್ಕೊಂಡು ತುಪ್ಪ ಹಾಕೋರಿ. ಅಷ್ಟೇ ಬೇಕು ಇಷ್ಟೇ ಬೇಕೈತಿನ ಇದಕ್ಕೊಂದು ಅರ್ಧ ಕಪ್ ತುಪ್ಪ ಆದ್ರೆ ಸಾಕಾಗತ್ತೆ ರೀ. ನೋಡ್ರಿ ನಾವು 1 ಕಪ್ ತೊಗೊಂಡಿದ್ದೆ, ಅದ್ರಾಗ ಅರ್ಧ ಕಪ್ ಮಾತ್ರ ಹಾಕ್ಕೊಂಡಿನಿ ನೋಡ್ರಿ. ನಾ ಅರ್ಧ ಕಪ್ ತುಪ್ಪ ಉಳ್ದೈತೆ ನೋಡ್ರಿ. ಈಗ ಇದು 2 ಕೈಲೆ ಚಲೋ ಹೊತ್ನಾಗೆ ತಿಕ್ಕೊಳ್ಳೋಣ್ರಿ. ಹಿಂಗೆ ತಿಕ್ಬೇಕ್ರಿ. ಅವಾಗ ಬೆಲ್ಲ ಕರಗ್ತೈತಿ. ತುಪ್ಪ ಬೆಲ್ಲ ಹಿಟ್ಟೆಲ್ಲ ಮಿಕ್ಸ್ ಆಗ್ತೈತಿ. ಈಗ ಹಿಂಗೆ ತಿಕ್ಕಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಉಂಡೆ ಕಟ್ಟು ಹದ ಬಂದೈತಿಲ್ಲತ್ತೆ. ಬಂದಿತ್ತಂದ್ರೆ ನೀವು ಉಂಡೆ ಕಟ್ರಿ. ಬಂದಿಲ್ಲ ಅನ್ನೋದಾದ್ರೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಟ್ಕೋಬೋದ್ರಿ. ಈಗ ನೋಡ್ರಿ ಇದು ಕರೆಕ್ಟ್ ಹದ ಬಂದೈತಿ. ಈಗ ನಾನು ಡ್ರೈ ಫ್ರೂಟ್ಸ್ ಏನು ಹುರಿದಿಟ್ಟಿನಲ್ರಿ ಅವು ಹಾಕೋತೀನಿ ನೋಡ್ರಿ. ಒಂದು ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕೋತೀನಿ ನೋಡ್ರಿ. ನಾನು ದ್ರಾಕ್ಷಿ ಹುರಿದಿರ್ಲಿಲ್ಲ ಹಂಗೆ ಇಟ್ಟಿದ್ದರೆ ನೀವು ಮೇಲಾದರೂ ಹಚ್ಕೋಬೋದು, ಇಲ್ಲ ಇದ್ರಾಗೆ ಆದರೂ ಹಾಕೋಬೋದು. ನಾನೀಗ ಇದ್ರಾಗೆ ಹಾಕ್ಕೊಂಡು ಕಟ್ಟಾಕತ್ತೀನಿ ನೋಡ್ರಿ. ಈ ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ಕೊತೀನಿ ರೀ. ಈಗ ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಉಂಡೆಗಳು ಕಟ್ಕೊಳ್ರಿ. ನಾನು ಸುಮಾರು ನಮ್ನಿ ಉಂಡೆ ಮಾಡೀನಿ ರೀ. ಹೆಸರು ಕಾಳಿಂದು ಮಾಡೀನಿ, ಹೆಸರು ಬೆಳೆದು ಮಾಡೀನಿ, ಬೆಲ್ಲ ಹಾಕಿನೂ ಮಾಡೀನಿ, ಸಕ್ಕರೆ ಹಾಕಿನೂ ಮಾಡೀನಿ. ನೀವು ಯಾವ್ದು ಬೇಕು ನೋಡ್ಕೊಂಡು ನಿಮ್ಗೆ ಆ ರೀತಿ ನೀವು ಮಾಡ್ಕೋಬೋದು ರೀ. ಇವತ್ತು ನಾನು ಬೆಲ್ಲ ಹಾಕಿ ಮಾಡಾಕತ್ತಿದ್ದೆ ಮನ್ಯಾಗ ಮಕ್ಳು ತಿಂತಾವ ಅಂಥೇಳಿ. ಹಾಗಾಗಿ ನಿಮಗೂ ತೋರಿಸಿದ್ರಾಯ್ತು. ಮತ್ತು ಹೆಂಗಿದ್ರು ಈಗ ನಾಗರ ಪಂಚಮಿ ಹಬ್ಬ ಹತ್ತಿರ ಬಂದಿದೆ ಅಲ್ರಿ, ನೀವು ಮಾಡ್ಕೋತೀರಿ ಅಂಥೇಳಿ ನಿಮಗೂ ತೋರ್ಸಾಕತ್ತೀನಿ ನೋಡ್ರಿ. ಈಸಿಯಾಗಿ ಬೇಗನೆ ಮಾಡ್ಕೊಂಬಿಡ್ಬೋದು ರೀ. ಈಗ ನೋಡ್ರಿ ನಾನು ಈ ಸೈಜಲ್ಲಿ ಕಟ್ಟಾಕತ್ತೀನಿ. ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ನೀವು ಕಟ್ಕೋಬೋದು ರೀ. ಈ ಸೈಜಿನ ಉಂಡೆ ಮಾಡಿದ್ರೆ ಅರ್ಧ kg ಹೆಸರು ಬೇಳೆಗೆ ಒಂದು 10 ರಿಂದ 15 ಉಂಡೆ ಆಗ್ತಾವ್ರಿ. ಇದೇ ರೀತಿ ಎಲ್ಲ ಉಂಡೆ ಕಟ್ಕೋತೀನಿ ರೀ. ಈಗ ನೋಡ್ರಿ ನಾ ಅರ್ಧ kg ಹೆಸರು ಬೇಳೆಲೆ ಮಾಡೀನಿ. ಒಂದು 15 ರಿಂದ 20 ಉಂಡೆ ಆಗ್ತಾವ್ರಿ. ನೀವು ಯಾವ ಸೈಜಲ್ಲಿ ಕಟ್ತೀರಿ ನೋಡ್ಕೊಂಡು ಅದ್ರ ಮೇಲೆ ಡಿಪೆಂಡ್ ರೀ. ನಾನು ಈ ಸೈಜಲ್ಲಿ ಕಟ್ಟೀನಿ. ನಾನು 18 ಉಂಡೆ ಆಗ್ಯಾವ ನೋಡ್ರಿ. ನೋಡಿದ್ರಲ್ರಿ ವೀಕ್ಷಕರೇ, ಬೆಲ್ಲ ಹಾಕಿದ ಹೆಸರುಬೇಳೆ ಉಂಡೆ ಹೆಂಗೆ ಮಾಡೋದು ಅಂತೇಳಿ. ಈ ಬೆಲ್ಲ ಹಾಕಿದ ಹೆಸರುಬೇಳೆ ಉಂಡೆ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗ್ರಿ. ಧನ್ಯವಾದಗಳು.